ಪೂಜಾ ಕೈಂಕಾರ್ಯಗಳನ್ನು ಸಾಮಾನ್ಯವಾಗಿ ನಾವು ಮನೆ ಒಳಗಡೆ ಮಾಡಬೇಕು, ಇಲ್ಲಾಂದ್ರೆ ದೇವಸ್ಥಾನದಲ್ಲಿ ಮಾಡಬೇಕು. ಆದರೆ ಇಲ್ಲೊಬ್ಬ ವ್ಯಕ್ತಿ ಸಾರ್ವಜನಿಕರು ಓಡಾಡುವಂತಹ ಫುಟ್ಪಾತ್ನಲ್ಲಿ ಗುಡಿಯನ್ನು ನಿರ್ಮಾಣ ಮಾಡಿದ್ದಾನೆ. ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಓಡಾಡೋದಕ್ಕೆ, ಜೊತೆಗೆ ತೊಂದರೆ ಕೂಡ ಆಗ್ತಾ ಇದೆ. ಹಾಗೂ ಆತಂಕದಲ್ಲಿ ಜನ ಇದ್ದಾರೆ. ಆತಂಕ ಯಾಕೆ ಅನ್ನೋದ್ರ ಡೀಟೇಲ್ಸ್ ಇದೆ, ಮೊದಲಿಗೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಫುಟ್ಪಾತ್ ಮೇಲೆಯೇ ದೇವಸ್ಥಾನ ನಿರ್ಮಿಸಿ ಪೂಜೆ, ಸಾರ್ವಜನಿಕರು ಓಡಾಡೋ ಭಾಗದಲ್ಲಿ ಪೂಜಾ ಕೈಂಕರ್ಯ, ಫುಟ್ಪಾತ್ ಒತ್ತುವರಿ ಜೊತೆಗೆ ಬೀದಿಯಲ್ಲಿ ಪೂಜಾ ಶಾಸ್ತ್ರ. ಮನೆಯಲ್ಲಿ ಸಾವಾದ್ರೆ ಯಾರು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡಲ್ಲ. ಆದ್ರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ದೇವಸ್ಥಾನ ನಿರ್ಮಿಸಿ ಪೂಜೆ ಮಾಡ್ತಾ ಇದ್ದಾರೆ. ಈ ವಿಷಯ ಮೀಡಿಯಾದಲ್ಲೂ ಚರ್ಚೆಗೆ ಗ್ರಾಸವಾಗಿದೆ. ಭಾಸ್ಕರ ಎಂಬುವವರ ಮನೆಯಲ್ಲಿ ಸಾವಾಗಿತ್ತು. ತಿಥಿ ಕಾರ್ಯಕ್ಕೆ ಮಾಡುವ ಪೂಜೆಯನ್ನ ಮನೆ ಒಳಗಡೆ ಮಾಡದೆ ಫುಟ್ಪಾತ್ ಮೇಲೆ 3 ಕಲ್ಲು ಇಟ್ಟು ಬೇವಿನ ಗಿಡ, ಎಳ್ಳಿಕಾಯಿ ಗಿಡ ಜೊತೆಗೆ ನಿಂಬೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಮುಖ್ಯ ರಸ್ತೆಯ ಪಕ್ಕದಲ್ಲೇ ಫುಟ್ಪಾತ್ ಮೇಲೆ ಗುಡಿ ನಿರ್ಮಾಣ ಮಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದ್ದಿದೆ. ಮನೆಯಲ್ಲಿ ಪೂಜಾ ಕಾರ್ಯ ಇರುವ ಹಿನ್ನೆಲೆಯಲ್ಲಿ ಫುಟ್ಪಾತ್ ಮೇಲೆಯೇ ದೇವರ ಗುಡಿಯನ್ನು ನಿರ್ಮಾಣ ಮಾಡಿರುವಂಥ ಘಟನೆ ಡಾಲರ್ಸ್ ಕಾಲೋನಿಯಲ್ಲಿ ನಡೆದಿರುವಂಥದ್ದು ಗಮನಿಸಬಹುದಾಗಿದೆ. ಇದು ಫುಟ್ಪಾತ್ ಮೇಲೆ ಇರುವಂತಹ ಒಂದು ಚಿಕ್ಕದಾಗಿ ದೇವರ ಗುಡಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಂದರೆ ಮನೆಯ ಒಳಗಡೆ ಆರಾಧನೆ ಇತ್ತು, ಆ ಕಾರಣಕ್ಕೋಸ್ಕರ ಹೊರಭಾಗದಲ್ಲಿ ಫುಟ್ಪಾತ್ ಮೇಲೆ ಈ ರೀತಿ ಚಿಕ್ಕದಾಗಿ ದೇವರ ಗುಡಿಯನ್ನು ನಿರ್ಮಾಣ ಮಾಡಿ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿರುವಂಥದ್ದು. ಬೇವಿನ ಗಿಡವನ್ನು ಇಟ್ಟು ಕಲ್ಲುಗಳನ್ನು ಇಟ್ಟು ಅಲ್ಲಿ ಪೂಜೆ ಮಾಡುವಂಥದ್ದು. ಸಾರ್ವಜನಿಕರು ಓಡಾಡುವಂಥ ಜಾಗ ಗಮನಿಸಬಹುದಾಗಿದೆ. ಪದಾಚಾರಿಗಳು ಓಡಾಡುವಂಥ ಜಾಗದಲ್ಲಿ ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿರುವಂಥದ್ದು. ಯಾಕೆಂತಂದರೆ ವೈಯಕ್ತಿಕ ಪೂಜಾ ಕಾರ್ಯಗಳನ್ನು ಅವರು ಮನೆ ಒಳಗಡೆ ಮಾಡ್ಕೊಳ್ಬೇಕು. ಆದರೆ ಇವರು ಫುಟ್ಪಾತ್ ಮೇಲೆ ಗುಡಿಯನ್ನು ನಿರ್ಮಾಣ ಮಾಡಿ ಈ ರೀತಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತೇಳಿ ಈಗಾಗಲೇ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ವೈಯಕ್ತಿಕ ಪೂಜಾ ಕಾರ್ಯಗಳನ್ನು ಬೀದಿಯಲ್ಲಿ ಫುಟ್ಪಾತ್ ಮೇಲೆ ಮಾಡುವಂಥದ್ದು ನಿಜಕ್ಕೂ ಖಂಡನೀಯ. ನೋಡ್ಬೋದಾಗಿದೆ, ಇದ್ರ ಫುಟ್ಪಾತ್ ಮೇಲೆ ಸಾರ್ವಜನಿಕರು ಓಡಾಡುವಂತಹ ಜಾಗ ಇದು. ಇಂತಹ ಸಂದರ್ಭದಲ್ಲಿ ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮೂಡುತ್ತೆ. ಇನ್ನು ದೇವರ ಗುಡಿ ನಿರ್ಮಿಸಿ ಪೂಜೆ ಮಾಡಿರೋದನ್ನ ಭಾಸ್ಕರ್ ಅವರು ಒಪ್ಪಿಕೊಳ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಮನೆ ಒಳಗಡೆ ಮಾಡೋಕೆ ಆಗಿಲ್ಲ, ಹಾಗಾಗಿ ಇಲ್ಲಿ ಮಾಡಿದ್ದೇವೆ, 4-5 ದಿನದಲ್ಲಿ ತೆಗಿತೀವಿ ಅಂತಾರೆ. ಅದು ನಮ್ಮ ಮಿಸ್ಸಸ್ ತೀರ್ಕೊಂಡ್ರು, ಮುತ್ತೈದೆ ಅಮ್ಮ. ಸೊ ಮುತ್ತೈದೆ ಸಾವಾಗಿ ದೇವಸ್ಥಾನ ಪೂಜೆ ಮಾಡಬೇಕು ನಮ್ಮ ಸಂಪ್ರದಾಯ. ಹಂಗಾಗಿ 5 ಕಲ್ಲಿಟ್ಟು ಪೂಜೆ ಮಾಡಿ ಬೇವಿನ ಮರ ಮತ್ತು ನೆಲ್ಲಿಕಾಯಿ, ಬೆಟ್ಟದಲ್ಲಿಕಾಯಿ ಗಿಡ ಭಾನುವಾರ ತೆಗಿತೀವಿ. ಅದು ಕರೆಕ್ಟ್. ಯಾಕಂದರೆ ದೇವಸ್ಥಾನ ಎಲ್ಲೂ ಹತ್ತಿರ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಮನೆ ಮುಂದೆ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕಾಗಿ ಇಲ್ಲೇ ಮಾಡ್ತಿದ್ದೀವಿ ಸರ್. ಕಲ್ಲಿಟ್ಟು ಪೂಜೆ ಮಾಡಿ ಇಟ್ಟಿಗೆ ಕಲ್ಲು ಬೇವಿನ ಮರ ಇಟ್ಟಿದ್ದೀವಿ. ಅದು ಬಿಟ್ಟರೆ ನಾವು ತೆಗಿತೀವಿ. ನಾವು 3 ದಿವಸ ಬಿಟ್ಟು ತೆಗಿತೀವಿ. ನಾವು ಅಷ್ಟೇ, ನಾವೇ ಕ್ಲೀನ್ ಮಾಡಿ ತೆಗಿತೀವಿ. ನಾವು ಪಬ್ಲಿಕ್ ಯಾರಿಗೂ ತೊಂದರೆ ಮಾಡಲ್ಲ, ಪೂಜೆ ಮಾಡಿ ತೆಗಿತೀವಿ ಅಷ್ಟೇ. ಇನ್ನು ಸಾರ್ವಜನಿಕರು ಓಡಾಡೋ ಫುಟ್ಪಾತ್ ಜಾಗದಲ್ಲಿ ಈ ರೀತಿ ಪೂಜಾ ಕೈಂಕರ್ಯ ಮಾಡೋದು, ದೇವರ ಗುಡಿ ನಿರ್ಮಾಣ ಮಾಡೋದು ತಪ್ಪು ಅಂತಾರೆ. ಮೈಸೂರಲ್ಲಿ ಅದೇನೋ ಶಾಸ್ತ್ರಕ್ಕೆ ಮಾಡ್ಕೊಂಡು ತೆಗಿತೆ ಅಂತ ಹೇಳ್ತಾ ಇದ್ರು, ತೆಗಿಬೇಕಂತ ಹೇಳ್ತಾ ಇದ್ರು. ಓಡಾಡೋ ಜಾಗ ಅಲ್ವಾ, ಮನೆ ಒಳಗಡೆ ದೇವಸ್ಥಾನದಲ್ಲಿ ಮಾಡ್ಕೋಬೇಕು. ಅದು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಸಾರ್ವಜನಿಕ ಓಡಾಡೋಂಥ ಫುಟ್ಪಾತ್ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಮಾಡಿರೋರಿಗೆ ಅವ್ರಿಗೆ ಗೊತ್ತಿರುತ್ತೆ. ಅದು ಅವ್ರ ಸ್ವಂತ ಜಾಗ ಆದ್ರೆ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಒಟ್ಟಾರೆ ಭಾಸ್ಕರ್ ಮಾಡುತ್ತಿರುವ ಕೆಲಸ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಫುಟ್ಪಾತ್ ಮೇಲೆ ಪೂಜೆ ಮಾಡೋದು ಎಷ್ಟು ಸರಿ ಅಂತ ಸಾರ್ವಜನಿಕರಲ್ಲಿ ಪ್ರಶ್ನೆ ಎದ್ದಿದೆ. ಇನ್ನಾದ್ರೂ ಸಮಸ್ಯೆ ಪರಿಹರಿಸ್ತಾರಾ? ಕಾದು ನೋಡ್ಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.